ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ದ ಗೋಲ್ಡನ್ ಏಜ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತಿನ 7th ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಮತ್ತೆ ಮುಖ್ಯವಾಗಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಅಂತೂ ಇಂತೂ ಸ್ಕ್ವಿಡ್ ಗೇಮ್ ಸೀಸನ್ 3 ರಿಲೀಸ್ ಆಗೋಯ್ತಲ್ವಾ? ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ ನಾನು ಫಸ್ಟ್ ಎಪಿಸೋಡ್ ನನ್ನ S4 ವಾಯ್ಸ್ ಓವರ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ನೋಡದೇ ಇರೋರು ಅದನ್ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಬನ್ನಿ ಇವತ್ತಿನ ದ ಗೋಲ್ಡನ್ ಐಸ್ ಸೀರೀಸ್ ನ ಪಾರ್ಟ್ 7 ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಅಂಕಲ್ ಡಾನ ನೋಡೋದಕ್ಕೆ ಅಂತ ಅವ್ರ ಪ್ಲೇಸ್ ಗೆ ಹೋಗಿರ್ತಾರೆ. ಅವ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡಿದ್ರು. ಇವ್ರು ಬೇರೆ ಯಾರು ಅಲ್ಲ, ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿರ್ತೀವಿ. ನಮ್ ಹೀರೋಗೆ ಒಂದು ಆಕ್ಸಿಡೆಂಟ್ ಆಗಿರತ್ತಲ್ವಾ? ಅವನೊಂದು ಪಾನ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಕಳ್ಳರೆಲ್ಲ ಬಂದು ಒಂದು ಆಕ್ಸಿಡೆಂಟ್ ಆಗಿರತ್ತಲ್ಲ, ಆಗ ಶಾಪ್ ಓನರ್ ಇವನನ್ನ ಕಾಪಾಡಿರೋ ತರ ತೋರಿಸಿರ್ತಾರಲ್ವಾ? ಆಕ್ಚುಲಿ ಅವಾಗ ನಾನು ಅದು ಶಾಪ್ ಓನರ್ ಅಂತ ಅನ್ಕೊಂಡಿದ್ದೆ. ಅದು ಓನರ್ ಅಲ್ಲ, ಶಾಪ್ ನ ಮ್ಯಾನೇಜರ್. ಓನರ್ ಬೇರೆಯವರು ಇರ್ತಾರೆ. ಆ ಮ್ಯಾನೇಜರ್ ಇವಾಗ ಬಂದಿರೋದು. ನಮ್ ಹೀರೋನು ಕೂಡ ಕೆಲಸ ಬಿಟ್ಟು ತೆಗ್ಬಿಟ್ಟಿರ್ತಾರಲ್ವಾ? ಅವ್ರ ಅಂಕಲ್ ಡಾನ ನೋಡಕ್ಕೆ ಅಂತ ಬಂದಿರೋದು. ಅಷ್ಟೇ ಅಲ್ಲ, ಅವ್ರಿಗೆ ನಮ್ ಹೀರೋ ಬಂದು ಈಗ ಸ್ವಲ್ಪ ಪಾಪ್ಯುಲರ್ ಆಗಿರೋದು ಮತ್ತೆ ಸ್ವಂತವಾಗಿ ಅಂಗಡಿ ಇಟ್ಕೊಂಡಿರೋದು ಅದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಆ ಟೈಮಲ್ಲಿ ಅವ್ನಿಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ, ಅದನ್ನೇ ಹೇಳ್ಕೊಂಡು ಗೇಲಿ ಮಾಡ್ತಾ ಇರ್ತಾರೆ. ಆಮೇಲೆನೆ ಅಂಕಲ್ ಡಾ ಹೇಳೋದು. ಈ ನಡುವೆ ನೀವೊಂದು ನ್ಯೂಸ್ ನೋಡಿರ್ಬೇಕಲ್ವಾ? ಒಂದು ರೆಡ್ ಕಲರ್ ಜಮ್ ಸ್ಟೋನ್ ಸಿಕ್ಕಿದೆ ಅಂತ ಹೇಳಿ. ಅದಕ್ಕೆ ಕಾರಣ ಇವನೇ ಆತರ ಒಂದು ಸ್ಟೋನ್ ನ ಕಂಡಿಡ್ದಿರೋದು ಅಂತ ಹೇಳಿದಾಗ ಅವ್ರ ಅಂತಾರೆ, ಓ ಹೌದಾ, ತುಂಬಾ ಒಳ್ಳೆ ವಿಷಯ. ಏನೇ ಆದ್ರೂನು ನೀವು ಹಳೇದನ್ನ ಮರಿಬಾರ್ದು. ಒಂದ್ ಟೈಮ್ ಅಲ್ಲಿ ಇವನ ಹತ್ರ ಪೊಲೀಸರ ಹತ್ರ ಸಿಕ್ಕಾಕೊಂಡಾಗ ಅವನ್ನ ಕಾಪಾಡಿರೋದು ನಾನೇ. ಅಷ್ಟೇ ಅಲ್ಲ, ಆ ಟೈಮ್ ಅಲ್ಲಿ ಕಳ್ಳರು ಬಂದು ಆ ಪಾನ್ ಶಾಪ್ ಗೆ ಬಂದಾಗ ಒಂದು ತುಂಬಾನೇ ಬೆಳೆ ಬಾಳೋ ಆಂಟಿಕ್ ಪೀಸ್ ನ ಹೊಡೆದಾಕ್ಬಿಟ್ಟಿದ್ರು. ಇದ್ರೂನು ಆ ಶಾಪ್ ಓನರ್ ಗೆ ಅದ್ ಗೊತ್ತಾಗದೆ ಇರೋ ತರ ಅದನ್ನ ಮುಚ್ಚಿಟ್ಟು ಹೆಂಗೋ ಈ ಕೇಸಿಂದ ಅವನನ್ನ ದೂರ ಇಟ್ಟಿರೋದು ನಾನು. ನನ್ನನ್ನ ನೀವು ಮರಿಬಾರ್ದು ಅನ್ನೋ ತರ ಹೇಳ್ತಾ ಇರ್ತಾನೆ. ಅದಕ್ಕೆ ಅಂಕಲ್ ಡಾ, ನಿಮ್ಮ ಉಪಕಾರನ ನಾವ್ ಯಾವಾಗೂ ಮರೆಯೋದಿಲ್ಲ. ಅಷ್ಟೇ ಅಲ್ಲ, ಈಗ ಹೀರೋ ಸ್ವಂತವಾಗಿ ಒಂದು ಅಂಗಡಿ ಕೂಡ ಇಟ್ಕೊಂಡಿದ್ದಾನೆ, ಒಂದು ಆಂಟಿಕ್ ಶಾಪ್ ಅಂತ ಹೇಳಿದಾಗ ಯಪ್ಪಗೆ ಹೌದಾ ಅನ್ನೋ ತರ ಕೇಳ್ತಾ ಇರ್ತಾರೆ. ಆಗ ನಮ್ ಹೀರೋಗೆ ಡೌಟ್, ಇನ್ನು ಆಂಟಿಕ್ ಪೀಸ್ ಒಂದು ಹೊಡೆದೋಯ್ತಾ, ಏನ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂದಾಗ ಅವತ್ತು ಆ ಕಳ್ಳರು ಬಂದು ಶಾಪ್ಗೆ ಬಂದಿದ್ರಲ್ವಾ, ಅವಾಗ ಒಂದು ಆಂಟಿಕ್ ಪೀಸ್ ಹೊಡೆದೋಗ್ಬಿಟ್ಟಿತ್ತು. ಅದು ಕಣ್ಣು ಶೇಪ್ ಅಲ್ಲಿ ಇದ್ದಿತ್ತು. ಆ ವಿಷಯನ ನಾನು ಓನರ್ ಹತ್ರ ಹೇಳಿಲ್ಲ ಅಂದಾಗ ನಮ್ ಹೀರೋಗ್ ಒಂಥರ ಡೌಟ್ ಬರುತ್ತೆ. ಸರಿ ಆಯ್ತು, ನೀವು ಮಾತಾಡ್ತಾ ಇರಿ, ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಅವನೆದ್ದು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋದವನು ನಮ್ ಹೀರೋಯಿನ್ಗೆ ಕಾಲ್ ಮಾಡ್ಬಿಟ್ಟು, ಅವತ್ತು ನನ್ ಮೇಲೆ ಅಟ್ಯಾಕ್ ಆಗಿದ್ದಿನ ಅಂದ್ರೆ ಶಾಪ್ ಕಳ್ತನ ಆಗಿದ್ದಿನ ನಿಮ್ಗಲ್ಲಿ ಕಣ್ಣು ಶೇಪ್ ಅಲ್ಲಿ ಇರೋ ತರ ಏನಾದ್ರು ಆಂಟಿಕ್ ಪೀಸ್ ಸಿಕ್ತಾ ಅನ್ನೋ ತರ ಹೇಳಿದಾಗ ಹೀರೋಯಿನ್ ಕೂಡ ಹೌದು ಸಿಕ್ತು, ಬಟ್ ಅದೊಂದು ತುಂಬಾನೇ ಓಲ್ಡ್ ಆಂಟಿಕ್ ಪೀಸ್, ಅದು ಪೀಸ್ ಆಗ್ಬಿಟ್ಟಿದೆ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಸರಿ ಆಯ್ತು, ನಾನು ಒಂದ್ಸತಿ ನೋಡ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಹೇಳ್ತಾಳೆ, ಏನು ನೀನ್ ನೋಡ್ಬೇಕಾ? ಆಕ್ಚುಲಿ ನೀನ್ ಕೂಡ ಒಂದು ವಿಕ್ಟಮ್ ಆ ಕೇಸ್ ಅಲ್ಲಿ, ನಿನಗೆ ನಾನು ಅದನ್ನ ತೋರ್ಸಕ್ ಆಗತ್ತೆ ಅಂತಂದ್ರೆ ಇವನ್ ಅಂತಾನೆ, ಯಾಕಂದ್ರೆ ನನಗೆ ಓಲ್ಡ್ ಆಂಟಿಕ್ ಪೀಸಸ್ ಯಾವ್ದು, ಅದ್ರ ಬಗ್ಗೆ ಏನು ಹಿಸ್ಟ್ರಿ ಎಲ್ಲ ನನಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನೋಡಿದ್ರೆ ನಿಮ್ಗೆ ಏನಾದ್ರು ಕ್ಲೂ ಸಿಗ್ಬೋದಲ್ವಾ ಅನ್ನೋ ತರ ಹೇಳಿದಾಗ ಅವಳು ಒಪ್ಕೊಂತ ಇಲ್ಲ. ಇದ್ರು ನೀವು ನಂಗೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಪ್ಪಿಸ್ಬಿಟ್ಟ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ತೋರಿಸ್ತೀನಿ ಅಂತ ಹೇಳ್ಬಿಟ್ಲು. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಅಂಕಲ್ ಡಾ ಇಬ್ರು ಮಾತಾಡ್ಕೊಂಡ್ ಬರ್ಬೇಕಾದ್ರೆ ಅಂಕಲ್ ಡಾ ಹೇಳ್ತಾರೆ, ಇಷ್ಟೊತ್ತ ಮ್ಯಾನೇಜರ್ ಮಾತಾಡಿದಕ್ಕೆ ನೀನೇನು ಬೇಜಾರ್ ಮಾಡ್ಕೊಂಡ್ ಬಿಡಪ್ಪ. ಅಪ್ಪನ್ಗಿದ್ರು ಸ್ವಲ್ಪ ಕೊಬ್ಬು ಜಾಸ್ತಿನೇ. ನೀನ್ ಅಂಗಡಿಯಲ್ಲಿ ಎಷ್ಟು ವಿಶ್ವಾಸವಾಗಿ ಕೆಲಸ ಮಾಡ್ತಿದ್ದೆ ಅಂತ ನನಗ್ ಚೆನ್ನಾಗೇ ಗೊತ್ತು. ನಿನ್ ಪ್ರಾಣಕ್ಕೂ ನೀನ್ ಲೆಕ್ಕ ಮಾಡ್ದೆ. ಆ ಕಳ್ಳರ ಹತ್ರ ಜಗಳ ಮಾಡಕ್ ಕೂಡ ನೀನ್ ರೆಡಿಯಾಗೇ ಇದ್ದೆ. ಈ ತರ ಒಬ್ರು ಬೆಳಿತಾರೆ ಅಂತಂದ್ರೆ ತುಳಿಯಕಂತಾನೆ ನೋಡ್ತಾರೆ. ಒಂದ್ ವಿದ್ದಲ್ಲಿ ಆ ಶಾಪ್ ಅಲ್ಲಿ ನೀನ್ ಕೆಲಸ ಬಿಟ್ಟಿದ್ ಕೂಡ ಒಳ್ಳೇದೇ ಆಯ್ತು. ಅಂದ್ರೆ ಅವರೇ ಕೆಲಸ ಬಿಟ್ಟು ತೆಗೆದ್ಬಿಟ್ರು ಅನ್ಕೋ, ನಿನ್ ಬಗ್ಗೆ ಅರ್ಥ ಮಾಡ್ಕೊಳ್ದೆ ಅವನು ತೆಗೆದ್ಬಿಟ್ಟ. ಬಟ್ ಇವಾಗ ನಿನಗೆ ಅಂತ ಒಂದು ಒಳ್ಳೆ ಬದುಕು ಸಿಕ್ಕಿದೆ, ನಿನಗೆ ಅಂತ ಒಂದು ಹೊಸ ಶಾಪ್ ಇದೆ, ಅದನ್ನ ಇನ್ಮೇಲೆ ಚೆನ್ನಾಗಿ ನೋಡ್ಕೋ. ಇವಾಗ ಮಾತ್ರ ಅಲ್ಲ, ಫ್ಯೂಚರ್ ಅಲ್ಲೂ ಅಷ್ಟೇ. ಈ ತರ ಮ್ಯಾನೇಜರ್ ಗಳು ತುಂಬಾ ಜನ ಬರ್ತಾರೆ, ನಿನ್ನ ತುಳಿಬೇಕು ಅಂತ ನೋಡ್ತಾರೆ. ಬಟ್ ಯಾವ್ದೇ ಕ್ಷಣಕ್ಕೂ ನೀನು ಕುಗ್ಬೇಡ, ನೀನು ತುಂಬಾ ಸ್ಟ್ರಾಂಗ್ ಆಗಿರೋ ಅನ್ನೋ ತರ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ಕೊಂಡು ಹತ್ತತ್ರ ನಮ್ ಹೀರೋ ಅವ್ರ ಮನೆವರೆಗೂ ಕೂಡ ಬಂದ್ಬಿಟ್ರು. ಅದೇ ಟೈಮ್ ಅಲ್ಲಿ ಆ ಜಾಗಕ್ಕೆ ಅಂಕಲ್ ಕಿಂಗ್ ಅನ್ನೋರು ಬಂದಿರ್ತಾರೆ ಅವ್ರ ಅಸಿಸ್ಟೆಂಟ್ ನ ಕರ್ಕೊಂಡು. ಅಲ್ಲಿ ಇವ್ರಿಬ್ಬರನ್ನ ನೋಡಿ ಅವರು ತುಂಬಾನೇ ಸಂತೋಷ ಪಟ್ರು. ಆಮೇಲೆ ಎಲ್ಲರೂ ಕುತ್ಕೊಂಡ್ ಮಾತಾಡುವಾಗ ಆ ಅಂಕಲ್ ಕಿಂಗ್ ಹೇಳ್ತಾರೆ, ನೀವು ತುಂಬಾನೇ ಫೇಮಸ್ ಆಗಿರೋ ಆಂಟಿಕ್ ಪೀಸ್ ನ ಎಲ್ಲ ಚೆಕ್ ಮಾಡ್ತಾರಲ್ವಾ, ಅವರೇ ಅಲ್ವಾ ನೀವು? ನಿಮ್ ಬಗ್ಗೆ ನಾನು ತುಂಬಾನೇ ಕೇಳ್ಪಟ್ಟಿದೀನಿ. ಸುಮಾರು ಸತಿ ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನೋಡಿ ಅದಕ್ಕೆ ನಂಗೆ ಟೈಮೇ ಆಗ್ಲಿಲ್ಲ. ಇವತ್ತು ಹೀರೋನ ನೋಡೋಣ ಅಂತ ಬಂದಿದ್ದು. ಇಲ್ಲೇ ನೀವು ಸಿಕ್ಕಿದ್ರೆ ನನ್ಗೆ ತುಂಬಾ ಸಂತೋಷ ಆಗ್ತಿದೆ. ನಾನು ಯಾವಾಗೂ ಹೀರೋ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀನಿ, ಅವ್ರನ್ನ ನೆನ್ಸ್ಕೊಳ್ತಾನೆ ಇರ್ತೀನಿ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ಟ್ಯಾಲೆಂಟ್ ಹೆಂಗಪ್ಪ, ಇಷ್ಟು ಬೆಳೆ ಬಾಳೋ ತರ ವಸ್ತುಗಳನ್ನ ಅವ್ನು ಹಿಂಗ್ ಕಂಡಿಡಿತಾ ಇದ್ದಾನೆ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ. ಬಟ್ ಇವಾಗ ನನಗೆ ಅರ್ಥ ಆಯ್ತು. ನಿಮ್ಮ ಹತ್ರ ಅವ್ನ್ ಟ್ರೈನಿಂಗ್ ತಗೊಂಡಿದ್ದಾನೆ ಅಂತ ಹೇಳಿದ್ಮೇಲೆ ಅಷ್ಟ್ ಮಾತ್ರ ಅವ್ನಿಗೆ ಟ್ಯಾಲೆಂಟ್ ಇಲ್ಲ ಅಂದ್ರೆ ಹೆಂಗೆ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಬಗ್ಗೆ ಹೊಗಳ್ದಾಗ ಅಂಕಲ್ ಡಾ ಹೇಳ್ತಾರೆ, ಚಾಚಾ ಇದ್ರಲ್ಲಿ ನನ್ನ ಒಂದು ಇನ್ವಾಲ್ವ್ಮೆಂಟ್ ಏನ್ ಅಷ್ಟೊಂದಿಲ್ಲ. ಇದೆಲ್ಲ ಕಂಪ್ಲೀಟ್ ಆಗಿ ಅವನ ಟ್ಯಾಲೆಂಟ್, ಅವನ ಐ ಪವರ್ ಅಂತ ಕೂಡ ಹೇಳ್ಬೋದು. ಪ್ರತಿ ಸರ್ತಿನ ಅವ್ನ ಟ್ಯಾಲೆಂಟ್ ನ ನಂಬ್ಕೊಂಡು ಅವ್ನ ಇದ್ದಾನೆ ಅಂತ ಈ ಅಂಕಲ್ ಡಾ ಕೂಡ ನಮ್ ಹೀರೋನ ಬಿಟ್ಕೊಡದೆ ಮಾತಾಡ್ತಾರೆ. ಆಗ ಅಂಕಲ್ ಡಾ ಕೂಡ ಹೇಳ್ತಾರೆ, ಪರವಾಗಿಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇರೋನು ನಮ್ಗೆ ಬೇಕಾಗಿರೋದೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಂಕಲ್ ಡಾ ಹೇಳ್ತಾರೆ, ಸರಿ ಆಯ್ತು, ನನ್ಗೆ ಸ್ವಲ್ಪ ಕೆಲಸ ಇದೆ, ನೀವೇನೋ ಮೀಟಿಂಗ್ ಅಂತ ಬಂದಿದ್ದೀರಾ, ನೀವು ಮಾತಾಡ್ಕೊಳ್ಳಿ, ನಾನು ಹೊರಡ್ತೀನಿ ಅಂತ ಹೇಳಿ ಅಂಕಲ್ ಡಾ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಅಂಕಲ್ ಕಿಂಗ್ ನಮ್ ಹೀರೋ ಹತ್ರ ಹೇಳ್ತಾರೆ, ಇಲ್ಲಿ ನೋಡಪ್ಪ, ನಿನ್ನಲ್ಲಿ ತುಂಬಾನೇ ಟ್ಯಾಲೆಂಟ್ ಇದೆ. ನಿಮ್ ಬಿಸ್ನೆಸ್ ನ ನೀವೇನಾದ್ರೂ ಸ್ವಲ್ಪ ಡೆವಲಪ್ ಮಾಡ್ಬೇಕು ಅನ್ನೋ ಐಡಿಯಾನಲ್ಲಿದ್ರೆ ನೀವ್ ಹೆಂಗಿದ್ರು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ
ಕಂಪನಿಗಳನ್ನ ಅಪ್ರೋಚ್ ಮಾಡ್ಲೇಬೇಕು. ಸೊ ನಾನೇ ನಿಮ್ಗೊಂದು ಆಪ್ಷನ್ ನ ಕೊಡೋಣ ಅಂತ ಅನ್ಕೊಂಡಿದೀನಿ. ನೀನು ನಮ್ ಕಂಪನಿ ಜೊತೆ ಒಂದು ಟೈಅಪ್ ಮಾಡ್ಕೋಬಹುದಲ್ವಾ, ಅದರಿಂದ ನಮಗೂ ಸ್ವಲ್ಪ ಲಾಭ ಸಿಗುತ್ತೆ. ನಿಮ್ಗೊಂದು 10% ಆಗಿ ನಾನು ಶೇರ್ಸ್ ನ ಕೂಡ ಕೊಟ್ಬಿಡ್ತೀನಿ, ಅಂದ್ರೆ ಒಂದು ಪರ್ಸೆಂಟೇಜ್ ನ ಕೊಡ್ತೀನಿ. ನೀವು ನಮ್ ಜೊತೆ ಕೆಲಸ ಮಾಡಬಹುದಲ್ವಾ. ಅದ್ರಲ್ಲೂ ಉಕ್ರೇನ್ ಅಲ್ಲಿ ಮಾಡೋದ್ರಿಂದ ನಮ್ಗೆ ತುಂಬಾನೇ ಬೆನಿಫಿಟ್ ಇದೆ. ಉಕ್ರೇನೇ ಯಾಕೆ ಅಂತ ನಿನ್ಗೆ ಡೌಟ್ ಬರ್ಬೋದು, ಯಾಕಂದ್ರೆ ಕಂಪ್ಲೀಟ್ ಆಗಿ ನನ್ನ ಬಿಸ್ನೆಸ್ ಎಲ್ಲ ಉಕ್ರೇನ್ ಅಲ್ಲೇ ಇರೋದು. ನಮ್ಮ ಟ್ರಾನ್ಸ್ಪೋರ್ಟರ್ಸ್ ಆಗಿರ್ಬೋದು ಅಥವಾ ನಮ್ಮ ಸಪ್ಲೈಯರ್ಸ್ ಆಗಿರ್ಬೋದು ಎಲ್ಲರೂ ಅಲ್ಲಿ ಇರ್ತಾರೆ. ಸೊ ಇವಾಗ ನೀವು ನಮ್ ಜೊತೆ ಬಂದ್ರೆ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಬೋದು ಅನ್ನೋ ತರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಮಿಸ್ಲು ನನ್ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್, ಇವಾಗವರೆಗೂ ತುಂಬಾ ಕೆಲಸಗಳು ನಾನು ಅವ್ರಿಗೋಸ್ಕರನೇ ಮಾಡಿದೀನಿ. ಇದ್ರೂ ಈ ತರ ಒಂದು ಪ್ರಪೋಸಲ್ ನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ದುಡ್ಡಿನ ಮೇಲೆಲ್ಲ ಆಸೆ ಇಲ್ಲ. ನೀವು ಲಕ್ಷ ಲಕ್ಷ ಕೊಡ್ತೀನಿ ಅಂದ್ರೆ ಕೂಡ ನನಗೆ ಬೇಡ. ನನಗ್ ನನ್ ಶಾಪ್ ಮಾತ್ರ ಸಾಕು, ಅದನ್ನ ನೋಡ್ಕೊಂಡಿದ್ರೆ ಸಾಕು ಅನ್ನೋ ತರ ಹೇಳಿದಾಗ ಆ ಅಂಕಲ್ ಕಿಂಗ್ ಅನ್ನೋರು ಹೇಳ್ತಾರೆ, ಎಕ್ಸಾಕ್ಟ್ ಆಗಿ ನನ್ ಮಗಳು ಹೇಳ್ದಂಗೆ ಹೇಳ್ತಾ ಇದೀಯಪ್ಪ. ನನ್ ಮಗಳು ಚೈನಾ ಇಂದ ಉಕ್ರೇನ್ಗೆ ಹೊರಟೋದ್ಲು. ಅವಳು ಹೋಗ್ತಾ ಹೋಗ್ತಾ ನನ್ನ ಹತ್ರ ಒಂದು ಮಾತು ಹೇಳಿದ್ಲು, ನಮ್ ಕಂಪನಿಯಲ್ಲಿ 50% ಶೇರ್ ಕೊಡ್ತೀನಿ ಅಂತ ಹೇಳಿದ್ರೆ ಕೂಡ ಖಂಡಿತ ಹೀರೋ ನಿಮ್ ಪ್ರಪೋಸಲ್ ಗೆ ಒಪ್ಕೊಳ್ಳೋದಿಲ್ಲಪ್ಪ. ಅವ್ನಿಗೆ ಒಂದು ಫ್ರೀ ಬರ್ಡ್ ತರ ಇರ್ಬೇಕು, ಅವ್ರ ಫ್ರೆಂಡ್ಸ್ ಜೊತೆ ಯಾವಾಗೂ ಎಂಜಾಯ್ ಮಾಡ್ತಾ ಇರ್ಬೇಕು, ಅವ್ನಿಗೆ ಶಾಪ್ ಇದ್ರೆ ಸಾಕು, ಅವ್ನಿಗೆ ದುಡ್ಡು ಮೇಲೆಲ್ಲ ಆಸೆ ಇಲ್ಲ, ಪ್ರತಿ ಕ್ಷಣ ಜೀವನ ಎಂಜಾಯ್ ಮಾಡ್ಬೇಕು ಅಂತ ನೋಡ್ತಾನೆ ಅಂತೆಲ್ಲ ಹೇಳಿದ್ರು. ಅಂದಾಗ ನಮ್ ಹೀರೋ ಕೇಳ್ತಾನೆ, ಏನು ಮಿಸ್ಲು ಚೈನಾ ಇಂದ ಹೊರಟೋದ್ರ, ಉಕ್ರೇನ್ಗೆ ಹೊರಟೋದ್ರ, ನನ್ನ ಹತ್ರ ಒಂದ್ ಮಾತು ಕೂಡ ಹೇಳಲಿಲ್ಲ, ನಾವ್ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ಅನ್ನೋ ತರ ಹೇಳಿದಾಗ ಅಂಕಲ್ ಕಿಂಗ್ ಅನ್ನೋರು ಹೇಳ್ತಾರೆ, ಹೌದು ಈ ಮಾತನ್ನ ಕೂಡ ನನ್ ಮಗಳು ಹೇಳದ್ಲಪ್ಪ. ಇವಾಗ ಅವಳ ಹತ್ರ ಚೈನಾ ಬಿಟ್ಟು ಹೋಗ್ತಾ ಇರೋದನ್ನ ಹೇಳಿದ್ರೆ ನೀನ್ ಎಲ್ಲಿ ಬೇಜಾರ್ ಮಾಡ್ಕೊಂತೀಯ ಅಂತ ಹೇಳಿ ಅವಳು ನಿನ್ನ ಹತ್ರ ಹೇಳಿಲ್ಲ ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ಪ್ರಪೋಸಲ್ ನ ಕೂಡ ಅವಳೇ ನಿನ್ನ ಹತ್ರ ಹೇಳಕ್ ಹೇಳಿದ್ದು. ಮತ್ತೆ ನಿನಗೆ ಹೆಂಗೆ ಒಂದು ಬಿಸ್ನೆಸ್ ಮೇಲೆ ಒಂದು ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತೀಯೋ ಅದೇ ತರನೇ ಅವಳು ಕೂಡ ಮಾಡೋದು. ಈಗ ಸದ್ಯಕ್ಕೆ ಮೈನ್ಮಾರ್ ಅಲ್ಲಿ ಒಂದು ದೊಡ್ಡ ಎಕ್ಸಿಬಿಷನ್ ನಡೀತಾ ಇದೆ, ನಡೆಸೋ ಪ್ರಯತ್ನದಲ್ಲಿ ಇದ್ದಾಳೆ. ಈಗ ಪಿಂಜುಶೇರ್ ಅಲ್ಲಿ ನಡೀತಲ್ವಾ, ಆ ಎಕ್ಸಿಬಿಷನ್ ಗಿಂತ ತುಂಬಾ ದೊಡ್ಡ ಎಕ್ಸಿಬಿಷನ್. ಸೊ ಆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾಳಪ್ಪ. ಸರಿ ಆಯ್ತು, ಇವಾಗ ಅವಳು ಹೇಳಿರೋ ಪ್ರಪೋಸಲ್ ನ ನಾನ್ ನಿನ್ನ ಹತ್ರ ಹೇಳ್ದೆ, ಒಪ್ಕೊಳ್ಳೋದು ಬಿಡೋದು ನಿನ್ ಮೇಲೆ ಬಿಟ್ಟಿರೋದು. ಏನಕ್ಕೂ ಒಂದ್ಸತಿ ಪ್ರಪೋಸಲ್ ನ ಯೋಚನೆ ಮಾಡಿ ನೋಡಪ್ಪ, ನಾನ್ ಬರ್ತೀನಿ ಅಂತ ಹೇಳಿ ಅವ್ರಲ್ಲಿಂದ ಹೊರಟೋಗ್ತಾರೆ. ಇವಾಗ ಹಂಗೆ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಅವನಲ್ಲಿರೋ ಗುಬ್ಬಚ್ಚಿಗೆಲ್ಲ ಫುಡ್ ನ ಹಾಕ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಜಾಗಕ್ಕೆ ಆ ರಿಪೋರ್ಟರ್ ಹುಡುಗಿ ಕೂಡ ಬರ್ತಾಳೆ. ಲಾಸ್ಟ್ ಟೈಮ್ ಕೋಪ ಮಾಡ್ಕೊಂಡು ಹೋದ್ಲು, ಬಟ್ ಎದುರುಗಡೆ ಬಂದ್ಮೇಲೆ ಅವನನ್ನ ಅವಾಯ್ಡ್ ಮಾಡಕ್ ಕೂಡ ಆಗ್ತಾ ಇಲ್ಲ. ಸ್ವಲ್ಪ ಸೇರ್ಬಿಟ್ರಂತಾನೆ ಹೇಳ್ಬೇಕು. ಅದಾದ್ಮೇಲೆ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಅವಳು ಹೇಳ್ತಾಳೆ, ಇಲ್ಲಿ ನೋಡು, ನನಗೆ ಇಷ್ಟ ಆಗದೆ ಇರೋ ಕೆಲಸ ಇನ್ನೊಂದ್ಸತಿ ನೀನ್ ಮಾಡ್ಬೇಡ. ನನ್ನ ಇಷ್ಟ ಪಡ್ತಾ ಇದೀಯ ಅಂತಂದ್ಮೇಲೆ ನನ್ನ ಇಷ್ಟ ಕಷ್ಟಗಳನ್ನ ನೀನ್ ತಿಳ್ಕೋಬೇಕು. ನನ್ಗೆ ಏನಂದ್ರೆ ಇಷ್ಟ ಇಲ್ಲ, ನಾನು ಏನ್ರ ಮೇಲೆ ಆಸೆ ಪಡ್ತೀನಿ ಅಂತ ಅದನ್ನೆಲ್ಲ ನೀನ್ ತಿಳ್ಕೋಬೇಕು ಅಂದಾಗ ಅವನಂತಾನೆ, ತಿಳ್ಕೋಬೇಕಂದ್ರೆ ಅದಕ್ಕೆ ಬಾಯ್ ಬಿಟ್ಟು ನೀನ್ ಹೇಳ್ಬೇಕು. ಸರಿ, ಈಗ ಊಟ ಕೂಡ ನಿನ್ಗೆ ಏನ್ ಬೇಕೋ ನೀನೇ ಅದನ್ನ ಆರ್ಡರ್ ಮಾಡು, ನಾನ್ ಅದರಿಂದ ನಿನ್ಗೆ ಏನ್ ಇಷ್ಟ ಅಂತ ನಾನು ತಿಳ್ಕೊಂತೀನಿ. ಅಷ್ಟೇ ಅಲ್ಲ, ಇನ್ನು ಏನೆಲ್ಲ ಇಷ್ಟ ಅಂತ ನೀನೇ ಹೇಳ್ಬಿಡಮ್ಮ ಅಂತ ಹೇಳ್ತಾನೆ. ಅವಳಂತಾಳೆ, ಇಲ್ಲಿ ನೋಡು, ಈ ಟೆಡಿ ಬೇರ್ಸ್ ಕೊಡೋದು, ಚಾಕ್ಲೇಟ್ಸ್ ಕೊಡೋದು, ಈ ಬೊಕ್ಕೆಗಳನ್ನ ಕೊಡೋದು, ಮತ್ತೆ ವೈಲಿನ್ ಮ್ಯೂಸಿಕ್ ನ ಪ್ಲೇ ಮಾಡೋದು, ಅದ್ರ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸುಮ್ನೆ ಸಿಂಪಲ್ ಆಗಿರ್ಬೇಕು. ಒಬ್ರು ನನ್ ಮೇಲೆ ದುಡ್ಡನ್ನ ಸ್ಪೆಂಡ್ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಅನ್ನೋ ಹತ್ರ ಹೇಳಿದಾಗ ಅವನಂತಾನೆ, ಹಂಗಾದ್ರೆ ನಿನ್ನ ಇಂಪ್ರೆಸ್ ಮಾಡೋದಂತೂ ನನ್ಗೆ ತುಂಬಾನೇ ಕಷ್ಟ. ಮೇ ಬಿ ನಾನು ನೀನು ಸೇರೋದು ಕನ್ಸಲ್ಲೇ ಇದ್ಬಿಡತ್ತೇನೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರೂನು ನನ್ನ ಲೈಫ್ ಪಾರ್ಟ್ನರ್ ಆಗಿ ನಿನ್ನ ಮಾತ್ರನೇ ಯೋಚನೆ ಮಾಡಕ್ಕಾಗೋದು, ಆ ಸ್ಥಾನನ ಬೇರೆ ಯಾರಿಗೂ ನಾನು ಕೊಡೋದಿಲ್ಲ ಅನ್ನೋ ಹತ್ರ ಹೇಳ್ಬಿಡ್ತಾನೆ. ಈ ತರ ಮಾತೆ ಸಾಕಲ್ವಾ ಒಂದ್ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ. ಅವ್ಳು ಕೂಡ ಓಕೆ ನೀನ್ ಪ್ರಪೋಸಲ್ ನ ಆಕ್ಸೆಪ್ಟ್ ಮಾಡ್ಕೊಂತೀನಿ ಅಂತ ಅವ್ನು ಕೂಡ ಹೋಗೋಣ, ಇವಳು ಕೂಡ ಆಕ್ಸೆಪ್ಟ್ ಮಾಡ್ಬಿಟ್ಲು. ಅದಾದ್ಮೇಲೆ ಹಂಗೆ ನಮ್ ಹೀರೋನ ತೋರಿಸ್ತಾರೆ. ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಅವ್ನ್ ಪಾಡ್ಗೋನು ಟೈಮ್ ಪಾಸ್ ಕೈನ ತಗೊಂಡು ತಿನ್ಕೊಂಡು ಮನೆ ಕಡೆ ಬರ್ತಾನೆ. ನೋಡಿದ್ರೆ ಮನೆ ಒಳಗಡೆನೆ ನಮ್ ಹೀರೋ ಫ್ರೆಂಡು ಮತ್ತೆ ರಿಪೋರ್ಟರ್ ಹುಡುಗಿ ಇಬ್ರು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಇವನು, ಅಯ್ಯೋ ಐ ಆಮ್ ರಿಯಲಿ ಸಾರಿ, ನಾನು ಬೇಕಂತ ಮಾಡಿಲ್ಲ, ಓಕೆ ನೀವು ಕ್ಯಾರಿ ಆನ್, ನಾನು ಒಂದು 10 ಮಿನಿಟ್ಸ್ ಆದ್ಮೇಲೆ ಬರ್ತೀನಿ ಅಂದಾಗ ಹೀರೋ ಫ್ರೆಂಡ್ ಹೇಳ್ತಾನೆ, ಏನು 10 ಮಿನಿಟ್ಸ್ ಆದ್ಮೇಲೆ ಬರ್ತೀಯಾ? ಇನ್ ಯಾವತ್ತು ಈ ಕಡೆ ತಲೆನೇ ಹಾಕ್ಬಿಡ ಕಣೋ, ಒಂದ್ ಕೆಲಸ ಮಾಡು, ನೈಟ್ ನೀನ್ ಎಲ್ಲಾದ್ರೂ ಸ್ಟೇ ಮಾಡ್ಕೊಂಡ್ಬಿಡು, ನಾಳೆ ಬೆಳಗ್ಗೆ ಬಂದ್ಬಿಡು ಅನ್ನೋ ತರ ಹೇಳ್ತಾರೆ. ಆಗ ರಿಪೋರ್ಟರ್ ಹುಡುಗಿ ಓಡೋಗ್ಬಿಟ್ಟು, ಇರಿ ಒಂದ್ ನಿಮಿಷ, ನಿಮ್ ಹತ್ರ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಅವ್ಳ ಕೈಗೆ ಹಾಕೊಂಡ್ರೆ ಉಂಗ್ರನ ತೋರಿಸ್ತಾರೆ. ಈ ತರ ನಿಮ್ ಫ್ರೆಂಡ್ ಇವತ್ತು ನನಗೆ ಪ್ರಪೋಸ್ ಮಾಡಿದ್ರು, ನಾನ್ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡೆ, ರಿಂಗ್ ತುಂಬಾ ಚೆನ್ನಾಗಿದೆ ಅಲ್ವಾ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಅದನ್ನ ಟಕ್ ಅಂತ ಸ್ಕ್ಯಾನ್ ಮಾಡ್ಬಿಟ್ಟು ಹೇಳ್ತಾನೆ, ಇದು ರೋಡ್ ಸೈಡ್ ತಗೊಂಡಿರೋ ಒಂದು ನಕಲಿ ವಸ್ತು, ಇದು ಒರಿಜಿನಲ್ ರಿಂಗೇ ಅಲ್ಲ ಅನ್ನೋ ತರ ಹೇಳ್ಬಿಟ್ಟ. ಅದರಿಂದ ಅವಳಿಗೆ ಟೆನ್ಷನ್ ಆಗೋಯ್ತು. ಯಾವಾಗ ಒಂದ್ ಉಂಗ್ರನ್ ಕೂಡ ನಿಂಗೆ ಸೆಲೆಕ್ಟ್ ಮಾಡಕ್ ಬರಲ್ವಾ ಅಂತ ಹೇಳಿ ಉಂಗ್ರನ ಬಿಚ್ಚಂಗೆ ನಮ್ ಹೀರೋ ಫ್ರೆಂಡ್ ಮೇಲೆ ಹಾಕ್ಬಿಟ್ಟು ಅವಳ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಲು. ನಮ್ ಫ್ರೆಂಡ್ಗ, ಥೂ ನಿನ್ನಂತ ಫ್ರೆಂಡ್ ಇರ್ಬೇಕು ಕಣೋ, ರಿಲೇಶನ್ಶಿಪ್ ನ ಹಾಳ್ ಮಾಡಕ್ಕಂತಾನೆ ಇದ್ದೀರಾ ಅಂತ ಬೈಕೊಂಡಿರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಮಿನಿಟ್ ಅಲ್ಲೇ ನಮ್ ಹೀರೋ ಬಂದು ಹೀರೋಯಿನ್ ನೋಡಕ್ಕೆ ಅಂತ ಹೋಗಿರ್ತಾನೆ. ಅಂದ್ರೆ ಈ ತರ ಒಂದು ಆಂಟಿಕ್ ಪೀಸ್ ನ ನೋಡ್ಬೇಕು ಅಂತ ಹೇಳಿದ್ರಲ್ಲ, ಅವತ್ತ ಪಾನ್ ಶಾಪ್ ಅಲ್ಲಿ ಕೂಡ ಹೊಡೆದೋಗಿರತ್ತಲ್ಲ, ಅದ್ರ ನೋಡಕ್ಕೆ ಅಂತ ಕರೆದಿರೋದು. ಅವ್ನ ಅದನ್ನ ಹತ್ರ ಸ್ಕ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ಆಕ್ಚುಲಿ ಇದು ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಸಿಕ್ಕಿದಾಗ ಇದನ್ನ ತಗೊಂಡೋಗಿ ತಾತ ಹತ್ರ ತೋರಿಸ್ದೆ. ಅದೇ ಇವ್ರ ಅಸಿಸ್ಟೆಂಟ್ ಅವ್ರ ತಾತ ಹತ್ರ ತೋರಿಸಿರ್ತಾರಲ್ಲ, ಅವ್ರು ಹೇಳಿದ್ರು ಫಸ್ಟ್ ಆಫ್ ಆಲ್ ಇದು ಆಂಟಿಕ್ ಪೀಸು, ಇದಕ್ಕೆ ಇನ್ನೊಂದು ಜೋಡಿ ಕೂಡ ಇದೆ, ಇನ್ನೊಂದು ಐ ಕೂಡ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ನನ್ಗೆ ಇದ್ರಲ್ಲಿ ಏನು ಅಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ, ಸುಮ್ನೆ ಹಂಗೆ ಇಟ್ಟಿದ್ದೆ. ಯಾಕಂದ್ರೆ ಮುಖ್ಯವಾಗಿ ತಾತ ನನ್ನ ಹತ್ರ ಒಂದು ವಿಷಯ ಹೇಳಿದ್ರು, ಒಂದು ಐ ಇದ್ರೆ ಮಾತ್ರ ಅದು ಬೆಳೆ ಬಾಳೋ ವಸ್ತು ಅಲ್ಲ, ಎರಡು ಇರ್ಬೇಕು ಅಂತ. ಇದ್ರೂನು ಈ ವಸ್ತುನ ಕಳ್ತನ ಮಾಡ್ಕೊಂಡು ಹೋಗಕ್ಕೆ ಆ ರಾಬರಿ ಗುಂಪವ್ರು ಏನಕ್ ಬಂದ್ರು ನನ್ಗದ್ ಇನ್ನವರೆಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ನಮ್ ಹೀರೋ ಇದುವರೆಗೂ ಆಂಟಿಕ್ ಪೀಸ್ ನ ನೋಡೋದ್ ಮಾತ್ರ ಬಿಟ್ಟಿಲ್ಲ. ಆಗ ಹೀರೋಯಿನ್ ಕೇಳ್ತಾಳೆ, ಸರಿ ಆ ಕತೆನ ಬಿಡು, ಅವಾಗಿಂದ ಇದನ್ನ ನೋಡ್ತಾ ಇದೆಯಲ್ವಾ, ನಿನ್ಗೆ ಏನ್ ಅರ್ಥ ಆಯ್ತು ಅಂದಾಗ, ಅಯ್ಯೋ ನಾನಂತೂ ತುಂಬಾನೇ ಡೀಪ್ ಆಗಿ ನೋಡ್ಬಿಟ್ಟೆ, ನನ್ಗೇನ್ ಅರ್ಥ ಆಗಿಲ್ಲ ಅಂದಾಗ, ಅರ್ಥ ಆಗಿಲ್ಲ ಅಂತ ಹೇಳೋದಕ್ಕ ನೀನ್ ಬೆಳಗ್ಗಿಂದ ನೋಡ್ತಾ ಇದೆಯಾ ಅಂತ ಕೇಳ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಜಾಗಕ್ಕೆ ನಮ್ ಹೀರೋ ಫ್ರೆಂಡು ಬರ್ತಾನೆ. ಓಕೆಪಾ ನಾನೆಲ್ಲ ರೆಡಿ, ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ, ಹೊರಡನ್ವಾ ಅಂತ ಕೇಳ್ತಾನೆ. ಈ ಪೊಲೀಸ್ ಲೇಡಿಗೆ ಅಂದ್ರೆ ನಮ್ ಹೀರೋ
ಹೀರೋಯಿನ್ ಏನ್ ಅರ್ಥ ಆಗ್ತಾ ಇಲ್ಲ, ಏಕೆ ಎಲ್ಲಿ ಹೋಗ್ತಾ ಇದ್ದೀರಾ, ಏನ್ ವಿಷಯ ಅಂತ ಕೇಳಿದಾಗ ಹೀರೋ ನಮ್ಮನ್ನೆಲ್ಲ ಉಕ್ರೇನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾವು ಫ್ಲೈಟ್ ಅಲ್ಲಿ ಉಕ್ರೇನ್ಗೆ ಹೋಗ್ತೀವಿ ಅಂದಾಗ ಇವಳು ಏನು ಉಕ್ರೇನ್ಗೆ ಹೋಗ್ತಾ ಇದ್ದೀರಾ, ಯಾಕೆ ಏನ್ ವಿಷಯ ಅಂತ ಕೇಳಿದಾಗ ಏನಿಲ್ಲ ಅಲ್ಲಿ ಮಿಸ್ ಲೂ ಇದಾರೆ, ಮಿಸ್ ಲೂನ ನೋಡೋದಕ್ಕೋಸ್ಕರ ನಮ್ಮನ್ನ ಹೀರೋನೇ ಫ್ಲೈಟ್ ಎಲ್ಲ ಬುಕ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದಾಗ ಇವಳಿಗೆ ಸಖತ್ ಟೆನ್ಷನ್ ಆಗೋಯ್ತು. ನೀವು ನಿಮ್ ಕೆಲಸ ಏನ್ ಮಾಡ್ತಿರೋ ಏನೋ ಅಂತ ಹೇಳಿ ನಮ್ ಹೀರೋನ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಕೋಪ ಮಾಡ್ಕೊಂಡು. ಇವಾಗ ಹಂಗೆ ಇವರ ಪ್ರಯಾಣ ಚೈನಾದಿಂದ ಉಕ್ರೇನ್ಗೆ ಕೂಡ ಬಂದಿದ್ದಾಯ್ತು. ಕಿವ್ ಸಿಟಿಯಲ್ಲೇ ಇರೋದು, ಅಂದ್ರೆ ಉಕ್ರೇನ್ ರಾಜಧಾನಿಯಲ್ಲೇ ಇವಾಗ ಅವರು ಇರೋದು. ಅಲ್ಲಿ ಒಂದು ಹೋಟೆಲ್ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಮಿಸ್ ಲೂ ಕೂಡ ಬರ್ತಾರೆ. ಬಂದು ತುಂಬಾ ಖುಷಿ ಆಯ್ತು ಅಂತ ಮಾತಾಡಿದವರು ನಿಮ್ಮನ್ನ ಒಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಸೊ ರೆಸ್ಟೋರೆಂಟ್ ಗೆ ಬಂದ್ಬಿಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಆತರ ಅವರಿಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೂ, ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೂ ಮಿಸ್ ಲೂಗೆ ತುಂಬಾನೇ ಸಂತೋಷ ಹೀರೋ ಜೊತೆ ಇರೋದು. ಅದು ಅವ್ರ ಮುಖದಲ್ಲೇ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರೋದು. ಆದ್ರೆ ಒಂದು ಮುಖ್ಯವಾದ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ಮುಂಚೆ ನಮ್ ಹೀರೋ ಗೆಟಪ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ಶಾಪಿಂಗ್ ಮಾಲ್ ಗೆ ಕರ್ಕೊಂಡು ಹೋಗಿರ್ತಾರೆ. ನಮ್ ಹೀರೋ ಕೂಡ ಸೂಪರ್ ಆಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಈಗ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಊಟ ಎಲ್ಲ ಆದ್ಮೇಲೆ ಮಿಸ್ ಲೂ ಬಿಲ್ ಕಟ್ಟಕ್ಕೆ ಅಂತ ಹೋದ್ರೆ ನಮ್ ಹೀರೋ ಬೇಡ ಬೇಡ ನಾನ್ ಬಿಲ್ ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಇವ್ರ ಈ ತರ ಮಾತಲ್ಲೇ ನಮ್ ಹೀರೋಯಿನ್ ಒಳಗಡೆ ಎಂಟ್ರಿ ಆಗ್ತಾಳೆ. ಸ್ಟ್ರೈಟ್ ಆಗಿ ಒಳಗಡೆ ಬಂದು ಇವ್ರ ಜೊತೆ ಕುತ್ಕೊಂಡು ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ ಮಿಸ್ ಲೂ ಹತ್ರ ಕೇಳ್ತಾಳೆ, ಹೌದು ನೀವೇನ್ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ, ನಿಮ್ಮೇಲೆ ತುಂಬಾ ಚೆನ್ನಾಗಿ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ ಅಂತ ಕೇಳಿದಾಗ ಅವಳಂತಾಳೆ, ಚಾಚಾ ನನ್ಗೆ ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡೋ ಅಭ್ಯಾಸ ಇಲ್ಲ, ನಮ್ಮ ಮನೆಯಲ್ಲಿ ಒಂದು ಇಂಟೆನ್ಸ್ ಸ್ಮೆಲ್ ಇರೋ ತರ ಒಂದು ಅಗರಬತ್ತಿನ ಅಂಟಿಸ್ತಾರೆ, ಮೋಸ್ಟ್ಲಿ ನಿಮ್ಗೆ ಆ ಸ್ಮೆಲ್ ಬಂದಿರ್ಬೋದು ಅಥವಾ ನನ್ನ ಸ್ಪೆಟ್ ಸ್ಮೆಲ್ ಇರ್ಬೋದು ಅನ್ನೋ ತರ ಹೇಳಿದಾಗ ಅವಳಂತಾಳೆ, ಓ ಹೌದಾ, ಮತ್ತೆ ನೀವೇನು ಸಡನ್ ಆಗಿ ಚೈನಾನ ಬಿಟ್ಬಿಟ್ಟಿದ್ರೆ ಉಕ್ರೇನ್ಗೆ ಬಂದಿದ್ದೀರಾ, ಏನ್ ಕೆಲ್ಸದ ಮೇಲೆ ಬಂದ್ರಿ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಕೇಳೋ ತರನೇ ಕೇಳ್ತಾಳ. ಅದಕ್ಕೆ ಅವಳಂತಾಳೆ, ಇನ್ ಸ್ವಲ್ಪ ದಿನದಲ್ಲಿ ಮೈನ್ಮಾರ್ ಅಲ್ಲಿ ಒಂದು ಎಕ್ಸಿಬಿಷನ್ ಇದೆ, ಅದನ್ನ ನಡೆಸ್ತಾ ಇರೋದು ನಾವೇ, ಸೊ ಆ ವಿಷಯವಾಗಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ, ನಮ್ ಬಿಸ್ನೆಸ್ ಎಲ್ಲ ಇಲ್ಲೇ ಅಲ್ವಾ ಇರೋದು ಅನ್ನೋ ತರ ಹೇಳ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ವೇಟ್ರೆಸ್ ಆ ಟೇಬಲ್ ಗೆ 3 ಡ್ರಿಂಕ್ಸ್ ಬಾಟಲ್ ನ ತಗೊಂಡ್ ಬರ್ತಾರೆ, ದೊಡ್ಡ ದೊಡ್ಡ ಬಾಟಲ್. ಅದು ನಮ್ ಹೀರೋಯಿನ್ ಆರ್ಡರ್ ಮಾಡಿರೋದು. ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಕೇಳ್ತಾನೆ, ಏನು 3 ಬಾಟಲ್ ನೀವ್ ಕುಡಿತೀರಾ, ಇದಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರಿ, ಏನಕ್ಕೆ ಅಷ್ಟೊಂದು ಕುಡಿತಾ ಇದೀರ ಅಂತ ಕೇಳಿದ್ರೆ ಅದಕ್ಕೆಲ್ಲ ನಮ್ ಹೀರೋಯಿನ್ ಆನ್ಸರ್ ಮಾಡಿಲ್ಲ. ಅವಳ ಪಾಡ್ಗಳ ಬಾಟಲ್ ನ ತಗೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಒಂದ್ ಬಾಟಲ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನಮ್ ಹೀರೋನೇ ಟಕ್ ಅಂತ ಹೋಗಿ ಅದನ್ನ ಎತ್ಕೊಂಡು ಕೇಳ್ತಾನೆ, ಏನಾಗಿದೆ ನಿಮ್ಗೆ, ಏನಕ್ಕೆ ಇಷ್ಟೊಂದು ಕುಡಿತಾ ಇದೀರಾ, ನಾನು ಈ ನಡುವೆ ನೋಡ್ತಾನೆ ಇದೀನಿ ತುಂಬಾನೇ ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ, ಏನ್ ವಿಷಯ ಹೇಳಿದ್ರೆ ನನ್ಗೆ ಅರ್ಥ ಆಗೋದು ಅಂದಾಗ ಅವಳಂತಾಳೆ, ನನಗೆ ಕೆಲಸ ಹೊರಟೋಯ್ತು ಸಾಕಾ ಅಂತ ಕೇಳ್ತಾಳೆ. ನಮ್ ಹೀರೋ ಕೇಳ್ತಾನೆ, ಏನು ಕೆಲಸ ಹೊರಟೋಯ್ತಾ, ಏನ್ ರೀಸನ್, ಏನಾಯ್ತು ಅಂತ ಕೇಳಿದಾಗ ಅವಳಂತಾಳೆ, ಆಂಟಿಕ್ ಪೀಸ್ ನ ನಿನ್ಗೆ ತೋರ್ಸಕ್ಕೆ ಅಂತ ತಗೊಂಬಂದಿದ್ನಲ್ಲ, ಅದೇ ರಿಟರ್ನ್ ತಗೊಂಡೋಗಿ ಇಡೋಷ್ಟ್ರಲ್ಲೇ ಆಫೀಸರ್ಸ್ ಎಲ್ಲ ಅದನ್ನ ನೋಡ್ಬಿಟ್ರು, ನಾನೇನೋ ಕಳ್ತನ ಮಾಡ್ತಾ ಇದೀನಿ ಅಥವಾ ಕಳ್ಳರ ಗುಂಪವ್ರಿಗೆ ಹೆಲ್ಪ್ ಮಾಡ್ತಾ ಇದೀನಿ ಅಂತ ತಪ್ಪಾಗಿ ತಿಳ್ಕೊಂಡು ನನ್ನನ್ನ ಸಸ್ಪೆಂಡ್ ಮಾಡಿದ್ದಾರೆ, ಕೆಲಸ ಬಿಟ್ಟು ತೆಗೆದ್ಬಿಟ್ರು ಅಂತ ಹೇಳಿದಾಗ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ನಾನ್ ಹತ್ರ ಹೇಳ್ದೇ ಇದ್ರೆ ನಿನ್ಗೆ ಕೆಲಸ ಇರ್ತಾ ಇತ್ತಲ್ವಾ, ನನ್ನಿಂದ ನಿನ್ಗೆ ಇತರ ಆಯ್ತಲ್ವಾ ಅಂತ ಫೀಲ್ ಮಾಡಿದಾಗ ಅವಳಂಗೆ ಸ್ವಲ್ಪ ಬೇಜಾರಲ್ಲಿ ಇರ್ತಾಳೆ. ಇವ್ನು ಅಂತಾನೆ, ಸರಿ ನಿನಗೇನು ಅಭ್ಯಂತರ ಇಲ್ಲ ಅಂತಂದ್ರೆ ನನ್ಗೆ ಬಾಡಿ ಗಾರ್ಡ್ ಆಗಿರ್ತೀಯ ಅಂತ ಕೇಳಿದಾಗ ಅವಳಂತಾಳೆ, ಇನ್ನು ಬಾಡಿ ಗಾರ್ಡ್ ಆಗ, ಆಲ್ರೆಡಿ ನಿನ್ಗೊಂದು ಬಾಡಿ ಗಾರ್ಡ್ ಇದಾನಲ್ಲ ಅಂತ ಕೇಳಿದಾಗ ಅವನು ಮೇಲು ನನಗೊಂದು ಫೀಮೇಲ್ ಬಾಡಿ ಗಾರ್ಡ್ ಬೇಕು ಅಂತ ಕೇಳಿದಾಗ ಇವಳು ಕೂಡ ಓಕೆ ನನಗೇನು ಅಭ್ಯಂತರ ಇಲ್ಲ, ಆದ್ರೆ ನನ್ ಬಾಸ್ ನನ್ಗೋಸ್ಕರ ಇವತ್ತು ಪೇ ಮಾಡ್ಬೇಕು, ನನ್ಗೆ 5 ಬಾಟಲ್ಸ್ ಬೇಕು ಅಂತ ಕೇಳ್ತಾಳೆ. ಅದಾದ್ಮೇಲೆ ಮಿಸ್ಲು ನಮ್ ಹೀರೋನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಈ ಆರ್ಟ್ ಗ್ಯಾಲರಿ ಇರುತ್ತಲ್ವಾ ಅದರ ಜಾಗಕ್ಕೆ ಕರ್ಕೊಂಡ್ ಬಂದು ಒಳಗಡೆ ಹೋಗಿ ಆ ಆರ್ಟ್ ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ಆ ಜಾಗಕ್ಕೆ ಒಬ್ಬ ಶ್ರೀಮಂತ ಬರ್ತಾನೆ. ಇವನ್ ಹೆಸರು ಫ್ರಾಂಕ್ ಅಂತ. ಇವನ್ ಅಲ್ಲಿ ನಿಂತ್ಕೊಂಡು ಮಿಸ್ಲು ಹತ್ರ ಹೇಳ್ತಾನೆ, ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು, ಚಿಕ್ಕ ವಯಸ್ಸಿಂದ ಈ ಪೇಂಟಿಂಗ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಇವಾಗವರೆಗೂ ಇಷ್ಟ ಇಟ್ಕೊಂಡಿದ್ದೀರಾ ಅಂತ ನನ್ಗೆ ಗೊತ್ತಿಲ್ಲ, ಇನ್ನೂ ಅದನ್ನೇ ನೋಡ್ತಾ ಇದೀರಲ್ವಾ ಅಂತ ಮಾತಾಡಿಸ್ತಾನೆ. ಆಮೇಲೆ ಅವಳಂತಾಳೆ, ಈ ತರ ನನ್ನ ಫ್ರೆಂಡ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗಿತ್ತು, ಇವ್ ನನ್ನ ಫ್ರೆಂಡ್ ಚೈನಾದಿಂದ ಬಂದಿದ್ದಾನೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಅವನು ನಮ್ ಹೀರೋನ ಇಗ್ನೋರ್ ಮಾಡ್ಬಿಟ್ಟ. ಅವನು ಅವಳ ಅಷ್ಟಾಗಿ ಮುಖ ಕೊಟ್ಟು ಮಾತಾಡೋ ತರ ಇಲ್ಲ, ಅವ್ನ್ ಲೈನ್ ಆಗ್ತಾ ಇರೋದಲ್ಲ ಮಿಸ್ ಲೂಗೆ. ಅವ್ನ್ ಹೇಳ್ತಾನೆ, ನಿಮ್ಗೆ ಗೊತ್ತಲ್ವಾ ನಂದೊಂದು ಆಂಟಿಕ್ ಪೀಸ್ ಶಾಪ್ ಇದೆ ಅಂತ, ನೀವು ತುಂಬಾ ವರ್ಷ ಆಯ್ತು ಶಾಪ್ಗೆ ಬಂದು ನೋಡಿ, ನಾನು ಸುಮಾರು ಕಾಸ್ಟ್ಲಿ ಪೇಂಟಿಂಗ್ಸ್ ಎಲ್ಲ ಜಾಗದಲ್ಲಿ ಇಟ್ಟಿದ್ದೀನಿ, ಈ ಪೇಂಟಿಂಗ್ ನ ಕೂಡ ತಗೊಳ್ಳೋ ಪ್ಲಾನ್ ಅಲ್ಲಿ ಇದೀನಿ, ಈಗ ಈ ಪೇಂಟಿಂಗ್ 40 ಬಿಲಿಯನ್ ವಾನ್ಸ್ ಅಂತ ಹೇಳ್ತಾ ಇದಾರೆ, ಅದೆಲ್ಲ ನನ್ಗೆ ಎಷ್ಟು ಮಾತ್ರ ಜುಜುಪಿ, ಇದನ್ನ ಕೂಡ ತಗೊಂಡೋಗಿ ನಮ್ ಶಾಪ್ ಅಲ್ಲಿ ಇಟ್ಬಿಡ್ತೀನಿ. ಅಷ್ಟೇ ಅಲ್ಲ ನಮ್ ಶಾಪ್ ಅಲ್ಲಿರೋ ಅಷ್ಟು ಫೋಟೋಸ್ಗೆ ಕೂಡ ನಾನು ಗೋಲ್ಡ್ ಫ್ರೇಮ್ ಹಾಕೋಣ ಅಂತ ಅನ್ಕೊಂಡಿದೀನಿ, ಅದರಿಂದ ಒಂದು ಗೋಲ್ಡ್ ಮೈನಿಂಗ್ ನ ಕೂಡ ತಗೊಂಡಿದೀನಿ ಗೊತ್ತಾ ಅಂತ ಯಪ್ಪನ್ ಹೆಮ್ಮೆನ ಹಂಗೆ ದೊಡ್ಡದಾಗಿ ಮೈಕ್ ಹಾಕೊಂಡ್ ಹೇಳೋ ತರ ಮಿಸ್ಲು ಹತ್ರ ಹೇಳ್ತಾ ಇರ್ತಾನೆ. ಎಲ್ಲ ಅವಳಿಗೆ ಸೆಡ್ಯೂಸ್ ಮಾಡೋ ತರನೇ ಮಾತಾಡ್ತಾ ಇರೋದು, ಬಲೆಗ್ ಬೀಳ್ಸ್ಕೊಳ್ಳೋಣ ಅಂತ. ಬಟ್ ಮಿಸ್ಲು ಎಂತ ಅವರು ಸೈಲೆಂಟ್ ಆಗಿರ್ತಾರೆ. ಅದಾದ್ಮೇಲೆ ಇವರೆಲ್ಲ ಒಂದು ಟೇಬಲ್ ಹತ್ರ ಕೂತ್ಕೊಂಡು ಊಟ ಮಾಡೋದಕ್ಕೂ ಮುಂಚೆ ಡ್ರಿಂಕ್ಸ್ ಮಾಡ್ತಾರಲ್ವಾ, ಅವಾಗೆಲ್ಲರೂ ನಿಂತ್ಕೊಂಡು ಅವ್ರ ಹತ್ರ ಇರೋ ಗ್ಲಾಸಸ್ ಆ ಡ್ರಿಂಕ್ಸ್ ಗ್ಲಾಸ್ ನೆಲ್ಲ ಚೇರ್ಸ್ ಮಾಡ್ಕೊಂಡು ಕುಡಿತಾರಲ್ವಾ, ಆತರ ಕುಡಿಬೇಕು ಅಂತ ಮಿಸ್ಲು ಗ್ಲಾಸ್ ನ ಎತ್ತಿದಾಗ ಟಕ್ಕಂತ ನಮ್ ಹೀರೋ ಕಿತ್ಕೊಂಡು ಅವ್ನು ಕುಡಿದ್ ಬಿಡ್ತಾನೆ. ಇಲ್ಲಿ ನೋಡಿ ಇದ್ರಲ್ಲಿ ಸ್ವಲ್ಪ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇದೆ, ಸೊ ನೀವು ಕುಡಿಬೇಡಿ, ನಾನೇ ಕುಡಿದ್ಬಿಡ್ತೀನಿ ಅಂತ ಕುಡಿದ್ಬಿಟ್ಟ. ಇವನ್ ಇತರ ಮಾಡಿರೋದ್ರಿಂದ ಮಿಸ್ಲು ಸ್ವಲ್ಪ ಇಂಪ್ರೆಸ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಹಂಗೆ ಸ್ಮೈಲಿಂಗ್ ಅಲ್ಲಿ ನಿಂತಿರ್ತಾರೆ. ಆದ್ರೆ ಇದನ್ನ ನೋಡ್ತಾ ಇದ್ರೆ ಒಬ್ಬನಿಗೆ ಮಾತ್ರ ಸ್ಟಮಕ್ ಬರ್ಗಿಂಗ್ ಚೆನ್ನಾಗ್ ಆಗ್ತಾ ಇರುತ್ತೆ. ಬೇರೆ ಯಾರು ಆ ಫ್ರಾಂಕ್ ಅನ್ನೋನ್ಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಓ ಆಲ್ಕೋಹಾಲ್ ಕಂಟೆಂಟ್ ಇದ್ರೆ ಹುಡುಗಿಯರು ಕುಡಿಬಾರ್ದಾ, ಹಂಗಾದ್ರೆ ಹುಡುಗರು ಕುಡಿಬೋದಲ್ವಾ, ನಿಮ್ ಕೈಲಿ ಆದ್ರೆ ಬಾಟಲ್ ಫುಲ್ ಖಾಲಿ ಮಾಡಿ ನೋಡೋಣ ಅಂತ ಹೇಳ್ತಾರೆ. ಬಟ್ ಏನ್ ಮಾಡಿದ್ರು ಅಂತ ತೋರಿಸಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಅವರ ರೂಮ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋ ಫ್ರೆಂಡ್ ಆ ಬಾಡಿ ಗಾರ್ಡ್ ಹತ್ರ ಹೇಳ್ಕೊಂಡು ಬೈಕ್
ಬೈತಾ ಇರ್ತಾನೆ ಹೀರೋನ. ನನ್ಗೂ ಮತ್ತೆ ನನ್ ಗರ್ಲ್ ಫ್ರೆಂಡ್ಗೆ ಬ್ರೇಕಪ್ ಆಗೋದಕ್ಕೆ ಹೀರೋನೇ ಕಣ ಕಾರಣ. ಇಲ್ದಿರೋ ಬಲ್ದಿರೋದೆಲ್ಲ ಹೇಳ್ಬಿಟ್ಟಾಗೊತ್ತಾ, ನಾನು ಜೀಪ್ ಆಗಿರೋ ರಿಂಗ್ ತಗೊಟ್ಟಿದ್ದೀನಿ ಅಂತ ಹೇಳಿದಾನೆ ಕಣೋ. ಆ ರಿಂಗ್ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಗೊತ್ತಾ, ಇವ್ನು ಅರ್ಥ ಮಾಡ್ಕೊಳ್ದೆ ಏನೋ ಹೇಳ್ಬಿಟ್ಟ ಹಂಗೆ ಹಿಂಗೆ ಅಂತ ಹೇಳಿ ಬೈತಾ ಇರ್ತಾನೆ. ಅದೇ ಟೈಮಲ್ಲಿ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇದಾರೆ. ಬೇರೆ ಯಾರು ನಮ್ ಹೀರೋನೇ ಫುಲ್ ಕುಡ್ದು ಟೈಟ್ ಆಗ್ಬಿಟ್ಟಿರ್ತಾನೆ. ಅಷ್ಟು ಟೈಟ್ ಆಗಿ ಬಂದಾಗ ಇವ್ನ ಯಾಕೋ ಇಷ್ಟೊಂದು ಕುಡ್ದಿದ್ದಾನೆ ಅಂತ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸ್ತಾರೆ. ಇವಾಗ ಇನ್ನೊಂದ್ ಕಡೆ ಮಿಸ್ ಲೂನ ತೋರಿಸ್ತಾರೆ. ಮಿಸ್ ಲೂ ಮತ್ತೆ ಅವ್ರ ಅಪ್ಪ ಇಬ್ರು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಕೇಳ್ತಾರೆ, ನೆನೆ ಹೀರೋ ಆ ಕಾರ್ ಗೇಮ್ ನ ಆಡದ್ನ ಅಂತ ಕೇಳಿದಾಗ ಮಿಸ್ ಲೂ ಹೇಳ್ತಾರೆ, ಎಲ್ಲಿ ಆಡೋದು, ಆ ಫ್ರಾಂಕ್ ಇಂದ ಹೀರೋ ಕಂಪ್ಲೀಟ್ ಆಗಿ ಕುಡಿದು ಫುಲ್ ಟೈಟ್ ಆಗ್ಬಿಟ್ಟಿದ್ದ. ಅವ್ನ್ ಏನ್ ಮಾಡ್ತಿದಾನಂತ ಅವ್ನಿಗೆ ಅರ್ಥ ಆಗ್ಲಿಲ್ಲ. ಆ ಸ್ಟೇಜ್ ಅಲ್ಲಿ ಇದ್ದ. ಸೊ ಏನು ಮಾಡಕ್ ಆಗ್ಲಿಲ್ಲ ಅಂದಾಗ ಮಿಸ್ ಲೂ ಅವ್ರ ಅಪ್ಪ ಹೇಳ್ತಾರೆ, ಹೀರೋ ಕಣ್ಣಲ್ಲಿ ಏನೋ ಪವರ್ ಇದೆ, ಅದನ್ನ ಬೇರೆಯವ್ರಿಗೆ ಯೂಸ್ ಮಾಡ್ಕೊಳಕ್ಕೆ ಬಿಡಬಾರ್ದು. ಅವ್ನ್ ಏನೇ ಮಾಡಂಗಿದ್ರು ನಮ್ಗೋಸ್ಕರ ಮಾಡ್ಬೇಕು, ನಾವ್ ಅದನ್ನ ಉಪಯೋಗ ಮಾಡ್ಕೋಬೇಕು ಅನ್ನೋ ತರ ಹೇಳ್ತಾರೆ. ಇಲ್ಲಿ ಇಬ್ರು ಸೇರಿ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಈ ಫ್ರಾಂಕ್ ಏನ್ ಸಾಮಾನ್ಯವಾದವನಲ್ಲ, ಯಾರಿಗಾದ್ರೂ ಅವಮಾನ ಮಾಡ್ಬೇಕಂದ್ರೆ ಮಾಡೋವರೆಗೂ ಬಿಡೋದಿಲ್ಲ. ಇವತ್ತು ನಮ್ ಹೀರೋ ಫ್ರೆಂಡ್ ನ ಮತ್ತೆ ಬಾಡಿ ಗಾರ್ಡ್ ನ ಫಸ್ಟ್ ಅವ್ನು ಪಿಕಪ್ ಮಾಡ್ಕೊಂಡು ಹೋಗಿ ಅವನೊಂದು ಆರ್ಟ್ ಗ್ಯಾಲರಿ ಇಟ್ಕೊಂಡಿದ್ದಾನಲ್ವಾ, ಅವನದೊಂದು ಆಂಟಿಕ್ ಪೀಸ್ ಶಾಪ್, ಅಲ್ಲಿಗೆ ಎಕ್ಸಿಬಿಷನ್ ಗೆ ತೋರ್ಸೋದಕ್ಕೆ ಅಂತ ಕರ್ಕೊಂಡು ಹೋಗಿರೋದು. ಅದಾದ್ಮೇಲೆ ಅವನೇ ಬಂದು ನಮ್ ಹೀರೋನ ಕೂಡ ಪಿಕಪ್ ಮಾಡ್ಬಿಟ್ಟು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇವರು ಒಳಗಡೆ ಎಲ್ಲ ನೋಡ್ತಾರೆ, ಅಲ್ಲಿ ಕತ್ತಿ ಫೈಟಿಂಗ್ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಇದೆಲ್ಲ ಅವ್ನ್ ಜಾಗನೇ ಅಲ್ವಾ, ಸೊ ಅದೆಲ್ಲ ಮಾಡ್ತಾ ಇರ್ತಾರೆ. ನಮ್ ಹೀರೋ ಕುತ್ಕೊಂಡು ಸ್ವಲ್ಪ ಹೊತ್ತು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಅದಾದ್ಮೇಲೆ ನಮ್ ಹೀರೋ ಜೊತೆ ಕೂಡ ಆಡಕ್ಕೆ ಬಿಡ್ತಾರೆ. ನಮ್ ಹೀರೋ ಮತ್ತೆ ಆ ಫ್ರಾಂಕ್ ಅವರ ಫ್ರೆಂಡ್ ಇಬ್ರು ಆಡ್ತಾ ಇರೋದು. ಆದ್ರೆ ಅವ್ನ್ ಸ್ವಲ್ಪ ಓವರ್ ಆಗಿ ಆಡ್ತಾ ಇರೋ ತರ ಇರುತ್ತೆ. ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ಕೊಂಡು ನಮ್ ಹೀರೋ ಮೇಲೆ ಸ್ವಲ್ಪ ಫೋರ್ಸ್ ಆಗಿ ಅಟ್ಯಾಕ್ ಮಾಡೋದು, ಆ ತರದಲ್ಲಿ ಲೈಟ್ ಆಗಿ ನಮ್ ಹೀರೋ ಗಾಯ ಕೂಡ ಆಗುತ್ತೆ. ಆತರ ಅವ್ರ ಮಾಸ್ಕ್ ಎಲ್ಲ ತೆಗೆದ್ಮೇಲೆ ಆ ಫ್ರಾಂಕ್ ಕೇಳ್ತಾನೆ, ಏನೋ ಆಗಿದೆ ನಿನ್ಗೆ, ಏನೋ ನೀನ್ ಅಷ್ಟೊಂದು ಆಕ್ರೋಶವಾಗಿ ಫೈಟ್ ಮಾಡ್ತಾ ಇದೀಯಾ, ಏನೋ ಆಯ್ತು ನಿನ್ಗೆ ಅಂತ ಅವ್ರ ಫ್ರೆಂಡ್ ಹತ್ರ ಕೇಳಿದಾಗ ಅವ್ನು ಅಂತಾನೆ, ಅಯ್ಯೋ ಸಾರಿ ಬಾಸ್, ನಾನು ನೋಡ್ಕೊಂಡಿಲ್ಲ, ಅಪೋನೆಂಟ್ ಅಲ್ಲಿ ಇರೋದು ನಮ್ ಎನಿಮಿ ತರ ಆಡ್ಬೇಕು ಅಂತ ನೀವೆಲ್ವಾ ಹೇಳಿದ್ದು, ಅದಕ್ಕೆ ನಾನು ಆಡ್ಬಿಟ್ಟೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಈಗ ಫೈನಲ್ ರೌಂಡ್ ನಮ್ ಹೀರೋ ಮತ್ತೆ ಆ ಫ್ರಾಂಕ್ ಇಬ್ರು ಆಡ್ತಾರೆ. ಇಷ್ಟೊತ್ತು ಫ್ರಾಂಕ್ ಬಂದ್ ಅವ್ರ ಫ್ರೆಂಡ್ ನ ಬೈದ, ಯಾಕೋ ಆತರ ಎಲ್ಲ ಆಡ್ತಾ ಇದೆಯಾ ಅಂತ. ಬಟ್ ಇವಾಗ ಅವನೇ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಸುಮ್ಮನೆ ಓವರ್ ಆಗಿ ಅಟ್ಯಾಕ್ ಮಾಡೋದು ನಮ್ ಹೀರೋನ. ಫೈನಲ್ ಆಗಿ ನಮ್ ಹೀರೋನ ಸೋಲ್ಸ್ ಕೂಡ ಬಿಟ್ಟ. ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು, ಫ್ರೆಂಡ್ಸ್ ಜೊತೆ ಹತ್ರ ಎಲ್ಲ ಆಡ್ಬಾರ್ದು ಅಂತ ಇಷ್ಟೊತ್ತು ನೀವೇ ನಿಮ್ ಫ್ರೆಂಡ್ ಗೆ ಅಡ್ವೈಸ್ ಎಲ್ಲ ಮಾಡಿದ್ರಿ, ಮತ್ತೆ ನನ್ ಮೇಲೆ ಏನಕ್ಕೆ ನೀವ್ ಹತ್ರ ಆಡ್ತಾ ಇದ್ದೀರಾ, ನೀವೇ ರೂಲ್ಸ್ ನೆಲ್ಲ ಬ್ರೇಕ್ ಮಾಡ್ತಾ ಇದ್ದೀರಾ ಅನ್ನೋ ತರ ಕೇಳಿದಾಗ ಅವನಂತಾನೆ, ಏನು ಫ್ರೆಂಡಾ, ನೀನ್ ನನಗೆ ಫ್ರೆಂಡ್ ಆಗಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿನ್ಗೆ ಅರ್ಹತೆ ಇದೆಯಾ, ನಿನ್ ಸ್ಟೇಟಸ್ ಏನು ಅಂತ ನಿನ್ಗೆ ಗೊತ್ತಾ, ನನ್ಗೆ ಯಾವಾಗೂ ನೀನ್ ನನ್ ಕಾಲ್ ಚಪ್ಲಿ ಕೂಡ ನೀನು ಸಮ ಅಲ್ಲ ಕಣೋ. ಏನು ಮಿಸ್ ಲೂನ ನೀನು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಅದು ನಿನ್ ಕನ್ಸಲ್ ಕೂಡ ಆಗೋದಿಲ್ಲ. ಅವಳ ಸ್ಥಾನ ಏನು ಗೊತ್ತಾ, ಅವಳು ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ ಅನ್ನೋ ತರ ಮಾತಾಡ್ತಾ ಇರ್ತಾನೆ. ನಮ್ ಹೀರೋಗಂತೂ ಸಖತ್ ಟೆನ್ಷನ್ ಆಗೋಯ್ತು, ಯಾವನೋ ಇವನು ಅನ್ನೋ ತರ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಇಬ್ರು ನಂಗೆ ಸಿಂಪಲ್ ಆಗಿ ಔಟಿಂಗ್ ಬಂದಿರ್ತಾರೆ, ಸುತ್ತಮುತ್ತ ನೋಡ್ತಾ ಇರ್ತಾರೆ. ಅಂದ್ರೆ ರಿಪೋರ್ಟರ್ ಹುಡುಗಿಗೆ ಒಂದು ಕಾಸ್ಟ್ಲಿ ಗಿಫ್ಟ್ ತಗೋಬೇಕು ಅನ್ನೋದಕ್ಕೋಸ್ಕರ ಇವರು ಶಾಪ್ಸ್ ಎಲ್ಲ ನೋಡ್ತಾ ಇರೋದು. ಆತರ ಒಂದು ಶಾಪ್ ಒಳಗಡೆ ಹೋಗ್ತಾರೆ. ಇಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಆಲ್ರೆಡಿ ಆ ಶಾಪ್ ಒಳಗಡೆ ಕಳ್ಳರು ಬಿದ್ದಿದ್ದಾರೆ ಅಂತ. ಅದು ಗೊತ್ತಿಲ್ಲದೆ ಪಾಪ ಇವರಿಬ್ರು ಕೂಡ ಹಾಸ್ಟೇಜ್ ಆಗ್ಬಿಟ್ರು. ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾರೆ. ಬಟ್ ಸ್ಪಾಟ್ ಅಲ್ಲೇ ಡಿಸಿಷನ್ ತಗೊಳ್ಳೋರ್ತಾನೆ ನಮ್ ಟೀಮ್ ಅವರು. ಅಲ್ಲಿ ನಮ್ ಹೀರೋ ಫ್ರೆಂಡ್ ಹಂಗೆ ಹಾರ್ಟ್ ಅಟ್ಯಾಕ್ ಬಂದಿರೋ ಒಂಥರ ಟಪ್ ಅಂತ ಕೆಳಗಡೆ ಬಿದ್ದ. ಅದರಿಂದ ಅಲ್ಲಿ ಬಂದಿರೋ ರಾಬರ್ಸ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದ ತಕ್ಷಣ ನಮ್ ಹೀರೋ ಟಕ್ ಅಂತ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಅಂದ್ರೆ ಅವ್ರ ಹತ್ರ ಗನ್ ಎಲ್ಲ ಕಿತ್ಕೊಂಡು ಹೆಂಗೋ ಪೊಲೀಸ್ ಅವ್ರಿಗೆ ಕೂಡ ಒಪ್ಪಿಸ್ಬಿಟ್ರು. ಅದಾದ್ಮೇಲೆ ಶಾಪ್ ಓನರ್ ಬಂದು ತುಂಬಾ ಥ್ಯಾಂಕ್ಸ್ ಮೇಡಮ್, ನಮ್ಗೆ ತುಂಬಾ ಹೆಲ್ಪ್ ಮಾಡಿದೀರಾ ಅಂತ ಹೇಳಿ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ. ಇವಾಗ ಮತ್ತೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಈ ಸತಿ ಮತ್ತೆ ಅವನೇ ಫ್ರಾಂಕ್ ನ ನೋಡಕ್ಕೆ ಅಂತ ಹೋಗಿರ್ತಾನೆ. ಫ್ರಾಂಕ್ ಕೂಡ ಬಂದ್ಬಿಟ್ಟು, ಏನಪ್ಪಾ ನೆನೆ ತಿಂದಿದ್ ಸಾಲ್ದ ಮತ್ತೆ ಅವತ್ತು ಬಂದ್ಬಿಟ್ಟಿದ್ಯಾ ಅನ್ನೋ ಹತ್ರ ಕೇಳಿದಾಗ ಇವ್ನಂತಾನೆ, ನಾನು ಆಕ್ಚುಲಿ ಅದೊಂದು ಫ್ರೆಂಡ್ಲಿ ಮ್ಯಾಚ್ ಅಂತ ಅನ್ಕೊಂಡಿದ್ದೆ, ಫ್ರೆಂಡಿನ ಹತ್ರ ಎಲ್ಲ ಅಟ್ಯಾಕ್ ಮಾಡೋದು ತಪ್ಪು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಈ ಸತಿ ಒಂದು ರಿಯಲ್ ಗೇಮ್ ನ ಆಡ್ಬೇಕು ಅಂತ ಅನ್ಕೊಂಡಿದೀನಿ, ಬರ್ತಿ ಆಡೋಣ ಅಂತ ಕರೆದಾಗ, ಓಹೋ ನಿನ್ನೆ ಒದ್ದೆ ತಿಂದಿದ್ ಸಾಲ್ದು ಅಂತ ಇವತ್ತು ಇನ್ನು ಎಕ್ಸ್ಟ್ರಾ ತಿನ್ಬೇಕು ಅಂತ ವಾಂಟೆಡ್ ಆಗಿ ಬಂದಿದ್ಯಾ, ಅಷ್ಟೇ ತಾನೆ ನಿನ್ನ ಆಸೆ ಅದು ಅಂತಂದ್ರೆ, ನಿನ್ನ ಕೊನೆ ಆಸೆ ಅದು ಅಂತಂದ್ರೆ ನಾನ್ ರೆಡಿನೇ ಬಾಪ ಹೋಗೋಣ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಇಬ್ರು ಮತ್ತೆ ಫೈಟಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಸತಿ ನಮ್ ಹೀರೋ ಬಿಟ್ಕೊಡೋ ತರ ಎಲ್ಲ ಸೂಪರ್ ಆಗಿ ಫೈಟ್ ಮಾಡ್ದ. ಆ ಫ್ರಾಂಕ್ ಅನ್ನೋನ ಸೋಲ್ಸಿ ಕೂಡ ಹಾಕ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋ ಹೇಳ್ತಾನೆ, ನನ್ಗೆ ಫ್ರೆಂಡ್ಶಿಪ್ ಅಲ್ಲಿ ಏನೇ ಕೇಳಿದ್ರೆ ಕೂಡ ಪ್ರಾಣ ಕೂಡ ನಾನು ಕೊಟ್ಬಿಡ್ತೀನಿ, ಆದ್ರೆ ಈ ತರ ನನ್ನ ಮೋಸ ಮಾಡಿ ಬೆನಿಗೆ ಚೂರಿ ಹಾಕೋದು, ನನ್ನ ಚೀಪ್ ಆಗಿ ಮಾತಾಡೋದೆಲ್ಲ ಮಾಡಿದ್ರೆ ನಾನು ಅದನ್ನ ತಟ್ಕೊಳ್ಳೋದಿಲ್ಲ. ನೀನ್ ನನಗೆ ಕೊಟ್ಟಿದ್ದೀನಿ, ಇವತ್ತು ನಾನು ನಿನ್ಗೆ ರಿಟರ್ನ್ ಕೊಟ್ಬಿಟ್ಟಿದ್ದೀನಿ, ಮರ್ಯಾದೆಗೆ ನಿನ್ ಕೆಲಸ ಎಷ್ಟೋ ನೀನ್ ನೋಡು ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಆ ಬಾಡಿ ಗಾರ್ಡ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಹಂಗೆ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಇಬ್ರು ನಂಗೆ ಮಾತಾಡ್ಕೊಂಡು ಹೋಗುವಾಗ ಫಸ್ಟ್ ಟೈಮ್ ಅಂತೂ ಫೇಕ್ ಪ್ರಾಡಕ್ಟ್ ನ ಕೊಟ್ಟು ರಿಪೋರ್ಟರ್ ಹುಡುಗಿಗೂ ನನ್ಗೂ ಬ್ರೇಕಪ್ ಆಗೋಯ್ತು. ಈ ಸತಿ ತುಂಬಾ ಚೆನ್ನಾಗಿರೋ ತುಂಬಾ ಕಾಸ್ಟ್ಲಿ ಆಗಿರೋ ಗಿಫ್ಟ್ ನ ಕೊಡ್ಬೇಕು ಅಂತ ಮಾತಾಡ್ಕೊಂಡು ಅವ್ರು ಹೋಗ್ತಾ ಇರ್ಬೇಕಾದ್ರೇನೆ ಆ ಶಾಪ್ ಗೆ ಬಂದಿದ್ರಲ್ಲ ರೋಡಿ ಗುಂಪು, ಅವ್ರ ಕಡೆ ಅವರೆಲ್ಲ ಬಂದ್ಬಿಟ್ರು. ಹಂಗೆ ಫುಲ್ ರೌಂಡ್ ಅಪ್ ಮಾಡ್ಬಿಟ್ರು. ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನ್ನ ಸಿಕ್ಕಾಕಿಸ್ಬೇಕು ಅಂತ ನೋಡ್ತೀರಾ, ಇದು ನಮ್ಮ ಏರಿಯಾನಲ್ಲಿ ನೀವು ಬಾಲೆಲ್ಲ ಬಿಚ್ಚಕ್ಕಾಗಲ್ಲ ಅಂತ ಇವ್ರ ಹತ್ರನೇ ಡೈಲಾಗ್ಸ್ ನ ಆಗ್ತಾ ಇದ್ರೆ ಅವ್ರು ಸುಮ್ನೆ ಇರ್ತಾರ. ನಮ್ ಹೀರೋನು ಪೊಲೀಸ್ ಅವ್ರು ಬಂದ್ರು ಅಂತ ಹೇಳಿ ಕಾಗೆ ಹಾರಿಸ್ಬಿಟ್ಟು ಅವ್ರ ಕಣ್ಗೆ ಮಣ್ಣ ಎರ್ಚ್ಬಿಟ್ಟು ಅವ್ರಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಆದ್ರೂ ರಾಬರಿ ಅವರು ಬಿಡೋ ತರ ಇಲ್ವೇ, ಅವನ್ನೇ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಮಿನಿಟ್ ಇಲ್ಲಿ ಮಿಸ್ ಲೂನ ತೋರಿಸ್ತಾರೆ. ಅವ್ರ ಅಪ್ಪ ಅವ್ರ ಅಸಿಸ್ಟೆಂಟ್ ಇದ್ದಲ್ಲ ಒಬ್ಬ ದಾಡಿ ಬಿಟ್ಕೊಂಡು, ಅವ್ನ್ ಬಂದು ಹೇಳ್ತಾನೆ, ಈ ತರ ಚೈನ್ ಅವ್ರ ಮೇಲೆ ಇಬ್ರು ಬಂದು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಅಯ್ಯೋ ಹೌದಾ, ಯಾರು ಏನು ಅಂತ ಕೇಳಿದಾಗ ಇಂಥವ್ರೆ ಅಂತ ಗೊತ್ತಾಗಿದ ತಕ್ಷಣ ಮಿಸ್ ಲೂ ಕೂಡ ಓಕೆ ಅವ್ರು ನಮ್ ಗೆಸ್ಟ್ ಗಳು, ನಾವು ಅವ್ರನ್ನ ಹತ್ರ ಬಿಡಕ್ ಆಗೋದಿಲ್ಲ, ಫಸ್ಟ್ ನಾವು ಅವ್ರನ್ನ ಕಾಪಾಡ್ಬೇಕು, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಆ ರೌಡಿ ಗುಂಪು ಅವರೆಲ್ಲ ನಮ್ ಹೀರೋಯಿನ್ ಓಡಿಸ್ಕೊಂಡ್ ಬಂದ್ರಲ್ಲ, ಒಂದ್ ಜಾಗದಲ್ಲಿ ಲಾಕ್ ಮಾಡ್ಬಿಟ್ರು. ನಮ್ ಹೀರೋಯಿನ್ ಸಖತ್ ಸ್ಟೈಲಿಶ್ ಆಗಿ ಫೈಟ್ ಮಾಡಕ್ಕೆ ರೆಡಿ ಆದ್ಲು. ಆದ್ರೆ ಆ ಟೈಮಲ್ಲಿ ಅಲ್ಲೊಂದು ಕಾರ್ ಬಂದು ನಿಲ್ಲತ್ತೆ. ಬೇರೆ ಯಾರು ಮಿಸ್ ಲೂ ಮತ್ತೆ ಅವ್ರ ಅಸಿಸ್ಟೆಂಟ್ ಬಂದಿರೋದು. ಅವ್ರ ಅಸಿಸ್ಟೆಂಟ್ ಇಳ್ದೋಗ್ಬಿಟ್ಟು ಆ ಕಳ್ಳರ ಗುಂಪಿಗೆ ಒಂದ್ ಚೆಕ್ ನ ಕೊಟ್ಬಿಟ್ಟು, ಇವ್ರು ನಮ್ ಮನೆಗ್ ಬಂದಿರೋ ಗೆಸ್ಟ್, ಸೊ ಬಿಟ್ಬಿಡಿ ಏನು ಮಾಡ್ಬಿಡಿ ಅಂತ ಹೇಳ್ತಾರೆ. ಅವ್ರಿಗೆ
ದುಡ್ಡು ಸಿಕ್ಕಿದ್ರೆ ಸಾಕು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಹೀರೋಯಿನ್ ಬಿಡ್ತಾ ಇಲ್ಲ. ಟಕ್ ಅಂತ ಅವ್ರ ಕೈನ ಹಿಡ್ಕೊಂಡು ಅವ್ರ ಕೈಲಿರೋ ಚೆಕ್ ನೇ ಕಿತ್ಕೊಂಡು ನಿಮ್ಗೆ ದುಡ್ಡು ಕೊಡಲ್ಲ ಏನು ಕೊಡಲ್ಲ, ನನ್ ಮೇಲೆ ಅಟ್ಯಾಕ್ ಮಾಡ್ತೀರಾ ಮಾಡ್ರಿ ನಾನು ನೋಡ್ತೀನಿ ಅಂತ ನಿಂತ್ಕೊಂತಾಳೆ. ಆದ್ರೆ ಅಸಿಸ್ಟೆಂಟ್ ಮೇಡಮ್ ಹಂಗಲ್ಲ ಮೇಡಮ್ ಇರಿ ಮೇಡಮ್ ಅಂತ ಹೇಳಿ ಅವ್ನ್ ಚೆಕ್ ತೆಗ್ದು ಅವ್ರ ಹತ್ರ ಕೊಡ್ತಾನೆ. ನೋಡಿದ್ರೆ ಕಾರಲ್ಲಿ ಮಿಸ್ ಲೂ ಕುತ್ಕೊಂಡಿರ್ತಾರೆ. ಮಿಸ್ ಲೂ ಹೇಳ್ತಾರೆ, ನೀವು ನಮ್ಮ ಮನೆಗೆ ಬಂದಿರೋ ಗೆಸ್ಟ್, ಸಾರಿ ನಮಗೋಸ್ಕರ ಬಂದಿರೋ ಗೆಸ್ಟ್, ನಿಮ್ಮನ್ನ ಹತ್ರ ಅಪಾಯದಲ್ಲಿ ಬಿಡಕ್ಕೆ ನಮ್ಗೆ ಹೆಂಗ್ ಸಾಧ್ಯ, ಅದ್ರಿಂದಾನೆ ನಾನ್ ನಿಮ್ಗೆ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಹತ್ರ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ನಿಮ್ ಪ್ರೊಟೆಕ್ಷನ್ ನನ್ಗೇನು ಬೇಕಾಗಿಲ್ಲ, ನಾನೊಂದು ಪೊಲೀಸ್ ಆಫೀಸರ್, ಇಂಥವ್ರನ್ನ 1000 ಜನ ನಾನು ನೋಡ್ಬಿಟ್ಟಿದೀನಿ, ಸೊ ನಿಮ್ ಕೆಲಸ ಎಷ್ಟು ನೀವ್ ನೋಡಿದ್ರೆ ಸಾಕು, ಮತ್ತೆ ನನಗೋಸ್ಕರ ನೀವೇನ್ ದುಡ್ಡು ಸ್ಪೆಂಡ್ ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಅವ್ರ ಹತ್ರ ಚೆಕ್ ನ ಇಸ್ಕೊಂಡು ಅವಳ ಮುಖಕ್ಕೆ ಎರಚ್ಬಿಟ್ಲು. ಅದಾದ್ಮೇಲೆ ಇವರು ರಿಟರ್ನ್ ರೂಮ್ ಗೆ ಕೂಡ ಬಂದ್ಬಿಟ್ರು. ರೂಮ್ ಬಂದಿದ ತಕ್ಷಣ ನಮ್ ಹೀರೋ ಫ್ರೆಂಡ್ ಏನೋ ಜೋರಾಗಿ ಅಂತ ಕೂಗ್ತಾ ಇರ್ತಾನೆ. ಹೀರೋಯಿನ್ ಗೆ ಟೆನ್ಷನ್ ಆಗ್ಬಿಡತ್ತೆ. ಮೆಂಟಲ್, ನಿನ್ ಕೈಗಾಗಿರೋದು ಒಂದಿಷ್ಟು ಗಾಯ ಕಣೋ, ಅದಕ್ಕೆ ಯಾಕೋ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದೆಯಾ, ಆ ನೋವು ಕೂಡ ನಿನ್ ಕೈಲಿ ತಡ್ಕೊಳಕ್ ಆಗಲ್ವಾ ಅಂತ ಬೈತಾ ಇರ್ತಾಳೆ. ಅವನಂತಾನೆ, ಗಾಯ ಆಗಿರೋದು ನನಗೆ, ನೋವಾಗ್ತಾ ಇರೋದು ನನಗೆ, ನಿನ್ಗೆ ಏನ್ ಗೊತ್ತು ಅಂತ. ಇದ್ರ ಮಾತಾಡ್ತಾ ಇರ್ಬೇಕಾದ್ರೆ ನಜ್ಜಾಕಿ ಬಾಡಿ ಗಾರ್ಡ್ ನಮ್ ಹೀರೋ ಅವರೆಲ್ಲ ಕೂಡ ಬಂದ್ಬಿಡ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಹೀರೋ ಫ್ರೆಂಡ್ ನಡೆದಿರೋ ವಿಷಯನೆಲ್ಲ ಹೇಳ್ತಾರೆ. ಈ ತರ ಮಾರ್ಕೆಟ್ ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಯ್ತು, ಅಷ್ಟೇ ಅಲ್ಲ ಆ ಮಿಸ್ ಲೂ ಅವ್ರ ಫ್ರೆಂಡ್ ಫ್ರಾಂಕ್ ಬೇರೆ ನಿನ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ, ಆ ಕತ್ತಿ ಫೈಟ್ ಮಾಡೋಣ ಅಂತ ಕರೆದು ನಿನ್ನ ಬೇರೆ ಹತ್ರ ಮಾಡಿದ್ದಾನೆ. ಆ ಮಾರ್ಕೆಟ್ ಅಲ್ಲಿ ಅಟ್ಯಾಕ್ ಆದಾಗ ಮಿಸ್ ಲೂ ಹೆಂಗ ಆ ಜಾಗಕ್ಕೆ ಬಂದ್ರು, ಅವ್ರಿಗೆ ಹೆಂಗ್ ಗೊತ್ತಿತ್ತು, ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಮಿಸ್ ಲೂನೇ ಏನೋ ಮಾಡ್ತಾ ಇದ್ರ ಅನ್ನೋ ತರ ಅನಿಸ್ತಾ ಇದೆ ಅನ್ನೋ ತರ ಇವ್ರು ಡೌಟ್ ಪಟ್ಟಿ ಹೇಳಿದ್ರೆ ಕೂಡ ನಮ್ ಹೀರೋ ಅದನ್ನ ಕಿವಿಗೆ ಹಾಕೊಳ್ತಿಲ್ಲ, ಒಂಥರ ಇಗ್ನೋರ್ ಮಾಡ್ಬಿಟ್ಟ. ಇದರಿಂದಾನೆ ನಮ್ ಹೀರೋನ್ಗೆ ಟೆನ್ಷನ್ ಆಗ್ಬಿಟ್ಟು ನಮ್ ಹೀರೋನ್ ಅಲ್ಲಿಂದ ಎದ್ದೊಟ್ಟೋಗ್ತಾಳೆ. ಇನ್ನೊಂದ್ ಕಡೆ ಮಿಸ್ ಲೂ ಮತ್ತೆ ಅವರಪ್ಪ ಇಬ್ರು ಮಾತಾಡ್ಕೊಳ್ಳೋದನ್ನ ತೋರಿಸ್ತಾರೆ. ಅಂದ್ರೆ ಫ್ರಾಂಕ್ ಅವ್ರ ಜಾಗದಲ್ಲಿ ನಮ್ ಹೀರೋಗೂ ಮತ್ತೆ ಫ್ರಾಂಕ್ ಇಬ್ರು ಆ ಕತ್ತಿ ಫೈಟ್ ಆಯ್ತಲ್ಲ ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು. ಹೀರೋಗೆ ಪರವಾಗಿಲ್ವೇ, ತುಂಬಾನೇ ಟ್ಯಾಲೆಂಟ್ ಇದೆ, ಎಲ್ಲಾ ಫೀಲ್ಡ್ ಅಲ್ಲೂ ಅವ್ನ್ಗೆ ಟ್ಯಾಲೆಂಟ್ ಇದೆ, ಅಂತವ್ರನ್ನ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಮಾತಾಡ್ತಾರೆ. ಈಗ ಮತ್ತೆ ಇಲ್ಲಿ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ಕೊಳ್ಳೋದನ್ನ ತೋರಿಸ್ತಾರೆ. ನಮ್ ಹೀರೋಗೆ ಒಂದು ಇನ್ವಿಟೇಷನ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು. ಆ ಇನ್ವಿಟೇಷನ್ ಕಳ್ಸಿರೋದು ಬೇರೆ ಯಾರು ಅಲ್ಲ, ಆ ಫ್ರಾಂಕೆ. ಈ ಸ್ಯಾಟರ್ಡೆ ಸಂಡೇ ಒಂದು ಪಾರ್ಟಿ ಇದೆ, ಅಲ್ಲಿ ನೀನ್ ಕೂಡ ಬರ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತೆಲ್ಲ ಬರ್ದಿರ್ತಾನೆ. ಅದ್ರ ನೋಡ್ಬಿಟ್ಟು ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ, ನನ್ಗೆ ಯಾಕೋ ಈ ಪಾರ್ಟಿಗೆ ಹೋಗೋದು ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ ಕಣೋ, ಆ ಫ್ರಾಂಕ್ ಸರಿ ಇಲ್ಲ ಕಣೋ, ನೀನ್ ಹೋಗ್ಬಿಟ್ಟು ಅವ್ನ ಮೇಲೆ ಕತ್ತಿ ಫೈಟ್ ಮಾಡ್ಬಿಟ್ಟು ಬಂದೆ ಅಲ್ವಾ, ನೀನ್ ವಿನ್ ಆದೆ ಅಲ್ವಾ, ಸೊ ನೀನು ರಿವೆಂಜ್ ಪ್ಲಾನ್ ಮಾಡ್ತಿದ್ದಾನೆ ಕಣೋ, ನಾವ್ ಹೋಗೋದು ಬೇಡ ಅನ್ನೋ ತರ ಹೇಳಿದಾಗ ಅಂತಾನೆ, ಚಾಚೆ ನನಗೇನೋ ಹತ್ರ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಮಿಸ್ ಲೂ ಹತ್ರ ಹೇಳಿದೀನಿ, ಮತ್ತೆ ಮಿಸ್ ಲೂ ಕೂಡ ಪಾರ್ಟಿಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಹೋಗಿ ನೋಡೋಣ ಅವ್ನ ಕೈಲಿ ಏನಾಗುತ್ತೋ ಏನ್ ಮಾಡ್ತಾನೋ ಅನ್ನೋ ಹತ್ರ ಹೇಳಿದಾಗ ನಮ್ ಹೀರೋ ಫ್ರೆಂಡ್ ಕೂಡ ಸರಿ ಆಯ್ತಪ್ಪ ನೀನೇ ಹೇಳಿದ್ಮೇಲೆ ನಂದೇನಿದೆ ಮಾತಾಡೋದು, ಅವ್ನ್ ಕೂಡ ಓಕೆ ಅಂತ ಹೇಳ್ಬಿಟ್ಟ. ಮತ್ತೆ ಇವ್ರ ಮಧ್ಯೆ ಏನಾಗುತ್ತೆ, ಏನ್ ಯುದ್ಧ ಮಾಡ್ತಾರೆ, ಏನೇನ್ ಜಗಳ ಮಾಡ್ಕೊಂತಾರೆ ಅಂತ ನಾವು ನೆಕ್ಸ್ಟ್ ಬರೋ ಎಪಿಸೋಡ್ಸ್ ಅಲ್ಲಿ, ಸಾರಿ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.